ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಸುರಿದಿರುವ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಪ್ರಮುಖ ಹೆದ್ದಾರಿಯ ರಸ್ತೆನೇ ಕುಸಿತ ಆಗಿ ಹೋಗಿದೆ ಅಂತೆ ರಾತ್ರೋರಾತ್ರಿ ಸುರಿದಿರುವ ಧಾರಾಕಾರ ಮಳೆಯಿಂದ. ಎಲ್ಲಿ ಹೆದ್ದಾರಿ ಕುಸಿತ ಆಗಿರೋದು, ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಆಗಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ಅವಾಂತರ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಭಾರಿ ಅನಾಹುತವೊಂದು ತಪ್ಪಿದ್ದು ಸುಮಾರು 5-6 ಅಡಿ ಆಳ ಗುಂಡಿ ಬಿದ್ದು ರಸ್ತೆ ಕುಸಿತ ಆಗಿ ಹೋಗಿದೆ. ಕುಸಿತದ ಮಗ್ಗಲಿನಲ್ಲೇ ಅರ್ಕಾವತಿ ನದಿ ಕೂಡ ಹಾದು ಹೋಗಿದೆಯಂತೆ. ಕುಸಿತದ ಸ್ಥಳದಲ್ಲಿ ಟೋಲ್ ಸಿಬ್ಬಂದಿಯಿಂದ ಸದ್ಯಕ್ಕೆ ಕಾಮಗಾರಿ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿದಿರುವ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಬೆಂಗಳೂರು ಒಳಗಡೆ ಅವಾಂತರಗಳು ಸೃಷ್ಟಿಯಾಗೋದೇನು ಹೊಸ್ತೇನಲ್ಲ. ಕಾರಣ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಇಲ್ಲಿನ ಅವ್ಯವಸ್ಥೆ ಹೆಂಗಿದೆ, ಒಂದು ಮಳೆ ಆದಾಗ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು ಕೆಲವರು ಅನುಭವಿಸಿದ್ದಾರೆ, ಕೆಲವರ ಗಮನಕ್ಕೂ ಕೂಡ ಇದೆ. ಬಟ್ ಅದರ ಆಚೆಗೂ ಕೂಡ ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ಕೂಡ ಅತಿ ದೊಡ್ಡ ಅವಾಂತರ ಇದು. ಕಾರಣ ರಾಷ್ಟ್ರೀಯ ಹೆದ್ದಾರಿ ಕುಸಿತ, ಬೃಹತ್ ವಾಹನಗಳು ಓಡಾಡ್ತಾ ಇರುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅನ್ನುವಂಥ ಆತಂಕ ಸಹಜವಾಗಿ ದೃಶ್ಯ ನೋಡಿದ್ರೆ. ಬಟ್ ಮಳೆಯಿಂದ ಹೆದ್ದಾರಿ ಕುಸಿತ ಆಗಿದ್ದು ರಾಷ್ಟ್ರೀಯ ಹೆದ್ದಾರಿ 48 ಅಂತೆ. ಬಟ್ ಯಾವುದೇ ಅನಾಹುತ ಸಂಭವಿಸಿಲ್ಲ. 5-6 ಅಡಿ ಆಳ ಗುಂಡಿ ಬಿದ್ದು ರಸ್ತೆ ಇದ್ದಕ್ಕಿದ್ದಂತೆ ಕುಸಿತ ಆಗಿದೆ. ತತ್ಕ್ಷಣಕ್ಕೆ ಟೋಲ್ ಸಿಬ್ಬಂದಿ ಅಲರ್ಟ್ ಆಗ್ತಾರೆ, ಕಾಮಗಾರಿಯನ್ನು ರಾತ್ರೋರಾತ್ರಿ ಪ್ರಾರಂಭಿಸಿದ್ದಾರೆ.